ಒಂದು ಬುದ್ಧಿ ಅಂತಕ್ಕಂತ ಎರಡು ವಿಷಯಗಳ ಹಾ ನಡ್ದಾವಲ್ರಿಪ್ಪ ಇಲ್ಲಿ ಸರಾಗವಾಗಿ ಸಾಗಿ ನಡೆದವ. ಅದ್ರೊಳಗ ಬುದ್ಧಿಯ ಪಾಲನ್ನ ಹಾ ನಮ್ಮ ಲಮಾನಟ್ಟಿ ಮಹಾರಾಜರು ಹಿಡ್ದಾರ. ಹಿಡ್ದಾರಲ್ರಿಪ್ಪ. ಬುದ್ಧಿಯಲ್ಲಿ ಪ್ರಕಾರಗಳು ಉಂಟು ತಾಗ ನಾ ಒಂದು ಮಾತು ಹೇಳಿದ್ದ. ಹೌದು. ಬುದ್ಧಿ ಯಾವ ಟೈಮದೊಳಗ ಏನೇನು ಮಾಡ್ತದ ಹಾ ಒಟ್ಟೆ ಹೇಳಕ್ ಆಗೋದಿಲ್ಲ. ಹೇಳಕ್ ಹೋದ್ರಪ್ಪ, ಬುದ್ಧಿ ತಗದದ. ಓದುವ ಕಾಲ ಬುದ್ಧಿ ಮುಕ್ಕಾಲ ಹೇಳ್ಯಾರ್ರಿ ಅವ್ರ. ಒಂದು ಪಾಲು ಓದ್ಕೊಂಡ್ರೆ ವಿದ್ಯಾ, ಅದು 3 ಪಾಲು ತಿಳ್ಕೊಳ್ಳುವಂತಾದ ಬುದ್ಧಿ ಇರಬೇಕು ಅಂತೇಳಿ ಮಹಾರಾಜರು ಹೇಳಿದ್ರು. ಹೌದು. ನಿಮ್ಮೆಲ್ಲರಿಗೂ ತಿಳಿಯುವಂಗ ಒಂದೇ ಒಂದು ಮಾತು ಹೇಳ್ತೀನಿ. ಏನ್ರಿಪ್ಪ ಅದು ಮಾತಾ? ಲಕ್ಷ ಕೊಟ್ಟು ಕೇಳ್ರಿ, ಮಾತು ಹೊಳೆ ಸಿಗುದಿಲ್ಲ. ಹಾ ನೋವು 100 ವರ್ಷದ ಮುದುಕ್ಬೋದು ನೋಡಿ, ಏನು ಕಿವಿ ಕಡ್ಕೊಂಡು ಮಾತಾಡ್ತಾವ. ಎಂತ ವಿಷಯ ಮಾತಾಡತ್ತಿರ್ಬೇಕು. ಇವತ್ತು ಒಂದ ದಿನ ಸಿಕ್ಕತ್ತಿಗಪ್ಪ ನನ್ನ ಆಟ್ಯಾಗಳು ಅವ್ರು ಏನು ಮಾತಾಡ್ತಾರ ಮಾತಾಡ್ಲಿಕ್ಕರೆ ನನ್ನೇನು ಮಾತು ಸಿಗಂಗಿಲ್ಲ ತಾರ ಅವರು. ಏನು ಮಾಡಿಟ್ಟಪ್ಪ ನೀನು ಬಂದ್ ಮಾಡ. ಹಾ ನಾ ಪಾಳೆ ಮುಗಿದಿಲ್ಲ, ಹೋಗಿ ಹೋಗ್ತೇನೆ. ಕುಂಡ್ರಿ ಬಂದ್ ಕರ್ದ. ಜೀವನದೊಳಗೆ ಮನುಷ್ಯನಲ್ಲಿ ಜ್ಞಾನ ಅನ್ನುವಂಥದ್ದು ಬೇಕು. ಬೇಕಲ್ರಿಪ್ಪ ಗುರುಜಿ ಅವ್ರ. ಬುದ್ಧಿ ಒಂದೊಂದು ಟೈಮದೊಳಗ ನಿದ್ದೆ ಹಿಡಿಸಿ ಬಿಡ್ತದ. ಏನಂತ್ರಿ ಕಂಬಿಡುವಣ್ಣ. ಹಲೋ ಅಣ್ಣ, ಇದು ಪಾಯನ ಐತೆ. ಹಲೋ ಹಲೋ ಹಲೋ, ಹಾ ಈಗ ಬರೋಬರಿ. ಹಲೋ ಹಲೋ ಹಲೋ. ಬುದ್ಧಿ ಏನೇನು ಕೆಲಸ ಮಾಡ್ತದ ಕೇಳ್ರಿ. ಏನ್ ಕೆಲಸ ಮಾಡ್ತಿರಪ್ಪ ಬುದ್ಧಿ? ತಿಮ್ಮಾಪುರ ಅನ್ನತಕ್ಕಂತ ಊರೊಳಗ ತಾಯಿ ತಂದಿಗೆ 2 ಮಂದಿ ಆಡಿನ ಮಲಿ ಹಂಗ 2 ಮಂದಿ ಗಂಡ ಮಕ್ಕಳು. ಈತರಲ್ರಿಪ್ಪ ಗಂಡ ಮಕ್ಕಳು. 2 ಮಂದಿ ಗಂಡಸ ಮಕ್ಕಳು. ಮಕ್ಕಳ ಪ್ರಾಯಕ್ಕೆ ಬಂದ್ರು. 2 ಮಕ್ಕಳದ ಮದ್ವೆ ಮಾಡಿ ತಂದೆ ತೀರಿ ಹೋದ. ಹೌದಲ್ರಿಪ್ಪ, ಹೌದು. ತಂದೆ ತೀರಿ ಹೋದ. ತಾಯಿ ಒಬ್ಬಕ್ಕಿನೇ ಉಳಿದ್ಲು. 2 ಮಕ್ಕಳದ ಲಗ್ನ ಆಯ್ತು. ಸ್ವಸ್ತ್ಯಾರನ್ನ ಕರ್ಕೊಂಡು ಬಂದ್ರು. ಹೌದಲ್ರಿಪ್ಪ. ಸಂಸಾರ ಬಹಳ ಚಂದ ನಡೆದಿತ್ತು. ಅವ್ರದ್ದು ಒಕ್ಕಟ್ಟು ಹೆಂಗಿತ್ತು ಅಂತ ಕೇಳಿದ್ರ, ಹೆಂಗ್ರಿಪ್ಪ ಗುರುಜಿ ಅವ್ರ? ಅಣ್ಣನ ಕಾಲಾಗ ಮುಳ್ಳು ಮುರಿತು ಅಂದ್ರ ತಮ್ಮನ ಕಣ್ಣಾಗ ನೆತ್ರ ಬರ್ತಿತ್ತು. ಹೌದಲ್ರಿಪ್ಪ, ಹೌದು. ತಮ್ಮನ ಕಣ್ಣಾಗ ಕಾಲಾಗ ಮುಳ್ಳು ಮುರಿತಂದ್ರ ಅಣ್ಣನ ಕಣ್ಣಾಗ ನೆತ್ರ ಬರ್ತಿತ್ತು. ಹಿಂಗ ಸಂಸಾರ ಇತ್ತು ಅವ್ರದ. ಹೌದಲ್ರಿಪ್ಪ, ಹೌದು. ಅಣ್ಣ ಊರಾಗ ಹಿರ್ತಾನ ಮಾಡ್ತಿದ್ದ, ತಮ್ಮ ಹೊಲದ ಕೆಲಸ ಮಾಡ್ತಿದ್ದ. ಹೌದು. ಸೂರ್ಯ ಚಂದ್ರನಂತಾವ್ 2 ಎತ್ತ, 10 ಎಕರೆ ಭೂಮಿ. ಇಂತಹದೊಂದು ಸಂಸಾರ ಚಂದಾಗಿ ನಡೆಯೋ ಟೈಮದೊಳಗ ಏನಾತ್ರಿಪ್ಪ ಗುರುಜಿ ಅವ್ರ? ಬೆಳಗಿನ 4 ಗಂಟೆಗೆ ತಮ್ಮ ಎತ್ತ ಹೊಡ್ಕೊಂಡು ಹೊಲಕ್ಕೆ ಹೋಗಿ ನೇಗಲ ಹೊಡಿತಿದ್ದ. ಮುಂಜಾನೆ ಎದ್ದ ದನಗೋಳ 8 ಕಾಸು ಮಾಡಿ ಅವಕ್ ಮೇವು ಕೊರ್ದು ಹೋಗದ. ಅನ್ನ ಜಳಕ ಮಾಡಿ ಏನಾರ ಊರಾಗ ಹಿರ್ತಾನಿದ್ದು ಅಂದ್ರೆ ಎಲ್ಲಾ ದೇವ್ರಿಗೆ ನಮಸ್ಕಾರ ಮಾಡಿ ಹಿರ್ತಾನ ಮುಗಿಸಿ 10 ಗಂಟೆಗೆ ಅನ್ಗುಡ್ದ ಮುಂಜಾನೆ 4 ತಾಸು ಹೊತ್ತೇರ್ ಗುಡ್ದ ಮತ್ತ ತಮ್ಮನ ಬುತ್ತಿ ತಗೊಂಡು ಹೊಲಕ್ ಹೋಗ್ತಿದ್ದ. ಹೌದಲ್ರಿಪ್ಪ, ಹೌದು. ಅಷ್ಟು ಚಂದ ನಡೆದಲ್ರಿಪ್ಪ. ದಿನನಿತ್ಯದಲ್ಲಿ ಕಾಯಕ್ಕಿತ್ತದು. ಎತ್ತಲ್ರಿಪ್ಪ ಅದು. ಹಿಂಗ ನಡು ಟೈಮದೊಳಗ ಒಂದು ದಿವಸ ಬೆಳಗಿನ 4 ಗಂಟೆಕ ಹೋಳಿವೆ ಉಗಾದಿ ಸುತ್ತ ಜ್ವಾಳ, ಕಡ್ಲಿ, ಗೋಧಿ, ಸದಕ ಎಲ್ಲಾ ಭೂಮಿ ಖಾಲಿ ಆಗಿತ್ತು. ರಾಶಿ ಆಗಿತ್ತು. ಭೂಮಿ ಗಳೆ ಹೊಡಿಬೇಕಾಗಿತ್ತು. ಹೌದಲ್ರಿಪ್ಪ. ಬೆಳಗಿನ 4 ಗಂಟೆಗೆ ತಮ್ಮ ಎತ್ತ ಹೊಡ್ಕೊಂಡು ಗಳಕ್ ಹೋದ. ಅನ್ನು 4 ಗಂಟೆಗೆ ಎದ್ದ ದನಗಳು 8 ಕಾಸು ಮಾಡಿ ಅವಕ್ಕೆ ಮೇವು ಕತ್ತರಿಸಿ ಹೋಗದ. ಹೌದಲ್ರಿಪ್ಪ. ಜಳಕ ಮಾಡಿ ಊಟ ಮಾಡಿ ಊರಾಗ ಒಂದು ಹಿರ್ತಾನಿತ್ತು ಮುಗಿಸ್ಕೊಂಡು ಹೊಳ್ಳಿ ಮನೆಗೆ ಬಂದ ಮನ್ಯಾಗ ಬುತ್ತಿ ಕಟ್ಟಿಸ್ಕೊಂಡ. ನನ್ ತಮ್ಮಗ್ ಬುತ್ತಿ ಒಯ್ಬೇಕು, 10 ಗಂಟೆ ಆಗ್ಯದ, ಹಸದಿರ್ತಾನ ತಿಳ್ಕೊಂಡು ಬುತ್ತಿ ತಗೊಂಡ ಅಣ್ಣ ಹೊಂಟ ಹೊಲಕ್ಕೆ ಬಂತಲ್ರಿಪ್ಪ. ಹೊಲದಾಗ ತಮ್ಮ ಗಳೆ ಹೊಡಿತಿದ್ದ. ದಂಡ್ಯಾಗ ನಿಂತೋದ್ರಿ, ತಮ್ಮ ತಮ್ಮ ಗಳೆ ಅಲ್ಲೇ ತರಬೋ, ಊಟ ಮಾಡಬಾ ಕರ್ದ. ಹೌದು. ಹೊಲದಾಗ ಬನ್ನಿ ಗಿಡ ಇತ್ತು. ಬನ್ನಿ ಗಿಡಕ್ಕೆ ಬುತ್ತಿ ಗಂಟೆ ಇಳಿಸ್ದ. ಇಳಿಸ್ದ. ಅವಾಗ ಹೊಡ್ಕೋತ ಬಂದ ಬನ್ನಿ ಗಿಡಕ್ಕೆ ತಮ್ಮ ಗಳೆ ತರಿಬಿದ.
ಹೌದಲ್ರಿಪ್ಪ ತಮ್ಮ ನೀ ಊಟ ಮಾಡು, ಊಟ ಮಾಡು. ನೀ ಊಟ ಮಾಡು ತಕ್ಕ ನಾನು 4 ತಿರು ಗಳೆ ಹೊಡಿತೀನಿ ಅಂದ. ಹೌದಲ್ರಿಪ್ಪ ಹೌದು. ತಮ್ಮ ಊಟಕ್ಕೆ ಕೂತ ಅನ್ನ ಗಳೆ ಹೊಡ್ಯಾಕತ್ತ 2 ತಿರು ನೆಗಲ ಹೊಡೆದ 3ನೇ ತಿರು ಹಚ್ಚಿದ್ದ. ನೆಗಲು ಪಾಳಿಗೆ ಹೊಲದಾಗ ಬಂಗಾರ ಹಂಡೆ ಎದ್ದು ಬಿಡ್ತು. ನೋಡ್ರಿಪ್ಪ ಎಂತ ಅದೈತಿ. ಬಂಗಾರ ಹಂಡೆ ಎದ್ದು ಬಿಡ್ತು. ಆಹಾ ಏನಿರ್ಬಹುದು ತಿಳ್ಕೊಂಡು ಗಳೆ ತಿರುಗಿ ಹೊಳೆ ನೋಡ್ತಾನ. ಹಾ ಮಣ್ಣ ಹಿಂಗ ತೆಗೆದ ನೋಡ್ತಾನ. ಆಹಾ ಬಂಡಿಗೊಡ ಹೌದು. ಅದ್ರ ಮ್ಯಾಲ ಒಂದ ಮುಚ್ಚಳಿತ್ತು, ತೆಗೆದು ನೋಡ್ತಾನ. ಒಳಗ ಬಂಗಾರ, ಬೆಳ್ಳುವ, ರೊಕ್ಕ, ಚಿನಿ ಬಂಗಾರದು. ಹೌದಲ್ರಿಪ್ಪ ಹೌದು. ಹಾ ಭಗವಂತ ಒಲದಲ್ಲ ನನಗ ಅಂದ. ಆ ಅವಾಗ ಬುದ್ಧಿ ಬದಲಾಯ್ತು ಅನ್ನೊಂದು. ಅಣ್ಣನ ಬುದ್ಧಿ ಬದಲಾತ್ ನೋಡ್ರಿ ವಿಜಯ್ ಮಾವ. ಬನ್ನಿ ಗಿಡಕ್ಕೆ ತಮ್ಮ ಊಟಕ್ಕೆ ಕೂತಾನ. ಈ ಗಂಟನ ಈಗ ಸದ್ಯ ಎಬ್ಸಿನ ಅಂದ್ರ ತಮ್ಮಗಾರದ ಪಾಲು ಹೋಗ್ತದ. ಹೋಗತ್ತದ. ಇದು ಇಲ್ಲೇ ಇರ್ಲೆ ತಿಳ್ಕೊಂಡ. ಅದನ್ನೇನು ಹಿಡಿಲಿಲ್ಲ, ಅಲ್ಲೇ ಬಿಟ್ಟ. ನಡು ಹೊಲದಾಗ ಗದೆ ತರಿಬದ. ಆಹಾ ಬನ್ನಿ ಗಿಡದ ನೆಳ್ಳಿಗೆ ಮುಂದೆ ಮುಖ ಮಾಡಿ ತಮ್ಮ ಊಟ ಮಾಡತ್ತಿತ್ತು. ಆ ಸೀಮಗಲ್ಲು ಕಿತ್ಕೊಂಡು ಬಂದ ಹಿಂದಿನ ಮಾರಿ ತಮ್ಮನ ತಲೆಯಾಗ ಕಲ್ಲು ಹಾಕಿ ಬಿಟ್ಟ ಅಣ್ಣ. ಇದನ್ನೆಲ್ಲ ಮಾಡಿದ್ದೇನ ಬುದ್ಧಿ ದುರ್ಬುದ್ಧಿ. ಹಿಂಗದ ಬುದ್ಧಿ. ಆ ಮತ್ತ ನಾವು ಇನ್ನೊಬ್ಬರ ಮನೆಗೆ ಬೆಂಕಿ ಹಚ್ಚಬೇಕಂತ ವಿಚಾರ ಮಾಡಿದ್ವಿ ಅಂದ್ರೆ ನಮ್ಮ ಮನೆಗೆ ಭಗವಂತ ಹಚ್ಚಿರ್ತಾನೆ. ಇದೊಂದ್ ನಿನ್ ತಲೆಯಾಗಿರ್ಲಿ, ಇರ್ಬೇಕ್ರಿಪ್ಪ ಹೌದು. ತಲೆಯಾಗಿರ್ಲಿ. ಹೌದು ಹಿಂದಿನ ಮಾರಿ ಬಂದು ತಮ್ಮನ ತಲೆಯಾಗ ಕಲ್ಲು ಹಾಕಿದ. ತಮ್ಮನ ಹೆಣ ಬಿತ್ತಲ್ಲಿ. ಆಹಾ ಅವಾಗ ಇದನ್ನ ಹೆಣ ತೋರಿಸಬಾರ್ದಿನ್ನತ್ ಏನ್ ಮಾಡಿದ, ಆಹಾ ಜ್ವಾಳದ ಬನ್ಮ್ಯಾಗ ತಮ್ಮನ ಹೆಣ ಮುಚ್ಚಿಬಿಟ್ಟ. ಹೌದಲ್ರಿಪ್ಪ ಹೌದು. ಮುಚ್ಚಿಬಿಟ್ಟ. ಸಂಜೆ 6 ತಕ ಹೋಗೋದು ಬೇಡ. ಈಗ ಹಗಲಿನ ಈ ಹಂಡೆ ತಗೊಂಡು ಹೋದ್ರೆ ಯಾರು ನೋಡ್ತಾರ ತಿಳ್ಕೊಂಡು ಆಹಾ ಎತ್ತ ಕೊಳ್ಳ ಹರಿದ ಬನ್ನಿ ಗಿಡಕ್ಕೆ ಕಟ್ಟಿದ. ಸಂಜೆ 6 ಗಂಟೆಗೆ ಎತ್ತ ತಗೊಂಡು ಆಹಾ ತಲೆ ಮ್ಯಾಲ ಕೊಡ ಹೊತ್ಕೊಂಡು ಹೊತ್ಕೊಂಡು ಮಕ 3 ಚಂಜೆ ಹೊಂಟಿದ್ದ. ಆಹಾ ಅದ ಹಾದಿ ಹಿಡಿದು ಬೇರೂರಿಗೆ ತುಡುಗ ಮಾಡಾಕ 4 ಮಂದಿ ಕಳ್ರು ಹೊಂಟ್ರು. ಆಹಾ ಅಲ್ಲಿ ತುಡುಗ್ರು ಹೊಂಟದಾರ. ಏನಪ್ಪಾ ತಲೆ ಮ್ಯಾಗ ಏನ್ ಹೊತ್ಕೊಂಡಿದೀಯ ತಂದಾಗ ಇವನ ಬಾಯಿನೇ ಬಂದಾಯ್ತು. ಹಾ ಏನಿಲ್ಲ ಅಂದ. ಇಲ್ಲ ನೋಡೋನು ಇಳಿಸ್ತಳಗಂದ್ರು. ತಳಗಿಳಿಸು. ಇಲ್ಲ ಅಂದ. ಇಲ್ಲ ಅಂದ್ರೆ ನಿನ್ ಜೀವ ಹೊಡಿತೀವತ್ತು. ಚಾಕು ತೋರಿಸಿದ್ರು. ಹೌದಲ್ರಿಪ್ಪ ಚಾಕು ತೋರಿಸಿದ್ರು. ಅವಾಗ ಕೈಯಾಗಿನ ಎತ್ತ ಬಿಟ್ಟ. ತಲೆ ಹೆಗಲ ಮ್ಯಾಗಿನ ಕೊಡ ತೆಳಗಿಳಿದ. ಆಹಾ 4 ಮಂದಿ ಕಳ್ರು ನೋಡ್ತಾರ ಬಂಗಾರ ಹಂಡೆ. ಹೌದಲ್ರಿಪ್ಪ ಇವನಿಗೆ ಚಾಕುಲಿ ಹೊಡೆದ. ಇವನು ಸಾಯಿಸಿದ್ರು. ಹೌದು. ಸಾಯಿಸಿ ಏನ್ ಮಾಡಿದ್ರು, ಬಂಗಾರ ಹಂಡೆ 4 ಮಂದಿ ಕಳ್ಳರು ಹೋದ್ರು. ಹೋದ್ರಲ್ರಿಪ್ಪ ಹೌದು. ತಮ್ಮನ ತನ್ನ ಕೈಯಾರೆ ಕೊಂದಿದ್ದ. ಇಲ್ಲಿ 4 ಮಂದಿ ಕಡೆಯಿಂದ ಜೀವ ಹೋಗುವಂತ ಪ್ರಸಂಗ ಬತ್ತಿಲ್ಲ. ಬತ್ತಲ್ರಿಪ್ಪ. ಇವ್ ಸತ್ತ ಹಾದ್ಯಾಗ ಬಿದ್ದ. ಆಹಾ 2 ಎತ್ತ ಮನಿಗ್ ಹೋದು. ಆ 2 ಎತ್ತ ಮನಿಗ್ ಹೋದು. ಕಳ್ರು ಬಂಗಾರ ತಗೊಂಡ್ ಹೊಂಟ್ರು. ಹೌದಲ್ರಿಪ್ಪ. ಆ ಊರಿಗೆ ಹೋಗೋನು, ಈ ಊರಿಗೆ ಹೋಗೋನು, ಅಲ್ಲಿ ತುಡುಗ ಮಾಡೋನು, ಇಲ್ಲಿ ತುಡುಗ ಮಾಡೋನು ಅಂತತ್ತಿದ್ವು. ಆಹಾ ದೇವ್ರ ತಾನಾಗಿ ಕೊಟ್ಟ ಅಂದ್ರು. ಹೌದು. ಅಡವಿ ಹರ್ಯಾಣದಾಗ ಬಂದ್ರು. ಒಂದ್ ಬಾವಿ ಮ್ಯಾಲ ಕೂತ್ರು. ನೀರಾಡಿ ಶರಣಾರಿ ನೀರು ಕುಡಿದ್ರು. ಆಹಾ ರಾತ್ರಿ 12 ಒಂದಾಗಿತ್ತು. ಬಾಳ ಹಸುಗ್ಯಾವು. ಆಹಾ ಹೆಂಗಿದ್ರು ದೇವ್ರ ಬಂಗಾರ ಕೊಟ್ಟಾನ. 4 ಫಲ ಮಾಡ್ಕೊಳ್ಳೋನು. ಆಹಾ 4 ಫಲ ಮಾಡ್ಕೊಳ್ಳೋನು. ಪಾಲ ಮಾಡ್ಕೊಂಡು ಹಂಗೆ ಹೋಗೋದು ಬೇಡ. ಏನಾದ್ರೂ ಅಷ್ಟು ಹೊಟ್ಟಿಗೆ ವ್ಯವಸ್ಥೆ ಮಾಡ್ಕೊಂಡು ಹೋಗೋನು. ಹೌದು. ಅವಾಗ 2 ಮಂದಿ ಊರಾಗ ಹೋಗಿ ಒಂದಿಟ್ಟು ಏನಾರು ತಿನ್ನಾಕ ತಗೊಂಬರ್ನು ಅಂತ ಅವ್ರು ಹೋದ್ರು. ಆಹಾ ಈ ಹಂಡೆ ಕವಲ ಮಾಡ್ಕೊತ 2 ಮಂದಿ ಬಾವಿ ಮ್ಯಾಗ ಕೂತ್ರು. ಕೂತ್ರಲ್ರಿಪ್ಪ. ಊರಾಗ ಹೋದವ್ರು 2 ಮಂದಿ ಏನ್ ಮಾಡ್ರು, 4 ಫಲ ಮಾಡೋದಕ್ಕತ್ತು. ಅಲ್ಲಿ ಫಲ ಮಾಡ್ಕೊತ ಕವಲ ಮಾಡ್ಕೊತ ಕೂತವ್ರಿಗೆ ಏನಾರು ಮಾಡಿ ಕಳ್ಸುನು, ನಮಗೆ ಇಬ್ಬರಿಗೆ 2 ಪಾಲ ಆಕತಿ ಅಂದ್ರ ಅವ್ರು. ಹೌದು. 1 ಕಿಲೋ ಪೇಡೆ ತಗೊಂಡ್ ಅದ್ರಾಗ ತೊಗನಿ ಎಣ್ಣೆ ಬೆರೆಸಿ ಆ ಪೇಡೆ ತಗೊಂಡು ಇವ್ರಿಗೆ ತಿನ್ನಾಕ ತಗೊಂಬಂದ್ರ ಅವ್ರು. ಆಹಾ ಅವ್ರನ್ನ ಪೇಡೆ ತಿನ್ಸುನು. ಅವ್ರಿಬ್ಬರು ಸಾಯ್ತಾರ, ನಾವಿಬ್ಬರು ಬಂಗಾರ ಒಯ್ಯುನು ಅಂತ ಇವ್ರು ವಿಚಾರ ಮಾಡಿದ್ರು. ವಿಚಾರ ಮಾಡ್ಯಾರಲ್ರಿಪ್ಪ. ಇದನ್ನೆಲ್ಲ ಏನ್ ಮಾಡಾಕದಿದ್ ಕೆಲಸ, ಬುದ್ಧಿ. ಬುದ್ಧಿ. ಆ ಬುದ್ಧಿ ಈ ಕೆಲಸ ಸೌಂಡ್ ಎದುರಿಗೈತಿ. ನಿನಗರ ಯಾವಾಗ ಬುದ್ಧಿ ಬರ್ತೈತಿ? ಒಂದು ತಿರುಗಿ ಕುಂಡ್ರಿ ಹಿಂಗ. ಅವಾಗ ಈ ಊರಾಗ ಹೋದವ್ರು 1 ಕಿಲೋ ಪೇಡೆ ತಗೊಂಡ್ ಅದ್ರಾಗ ಔಷಧ ಬೆರೆಸ್ಕೊಂಡು ಬಂದ್ರು. ಹೌದು. ಇವ್ರು ಹೋಗೋದ್ರೊಳಗ ಆಹಾ ಏಪ ಬಾಳ ಹೈರಾಣ ಆಗ್ಯದ, ಮತ್ತ ಇದನ್ನ ತೋರಿ ತಿನ್ರಿ ಅಂದ್ರು. ಹೌದು. ತಿನ್ನೋಣಪ್ಪ, ಮತ್ತ ನೀರಾಡಿಕೆಗೆ ಒಟ್ಟು ನೀರ್ ತರೋಗ್ರಿ ಆಹಾ ಅಂದ್ರು. ಆಹಾ ಅವಾಗ ಊರಾಗ ಹೋದವ್ರು 2 ಮಂದಿ ಆ ಪೇಡೆ ತಂದಲ್ಲಿ ಬಂಗಾರ ಹಂಡೆ ತಿಕ್ಕಿಟ್ರು. 2 ನೀರ್ ತರಾಕ ಬಾಯಾಗ ಇಳಿದ್ರು. ಹೌದು. ಇವ್ರೇನ್ ಹಂಡೆ ಕವಲ ಮಾಡ್ಕೊತ ಕೂತಿರ್ಲ. ಹಾ ಇವ್ರು ವಿಚಾರ ಮಾಡ್ರು, 1 ಕಿಲೋ ಪೇಡೆ ತಂದಾರ ಮಕ್ಕಳ. ಇವ್ರಿಬ್ಬರು ಬಾಯಾಗ ಇಳ್ದಾರು. ಹಾ 4 ಪಾಲ್ ಆಗ್ತಾವ, ಬೇಡ ಈ 2 ಮಕ್ಕಳಿಗೆ ಹೊಡಿನು ಅಂದ್ರು. ಬಾಯಿ ಮ್ಯಾಗಿನ ಯಾತ್ ಕಲ್ಲ ಕಿತ್ತ ಬಾಯಾಗ ನೀರ್ ತರಾಕ್ ಹೋದವ್ರು ತಲೆ ಮ್ಯಾಗ ಹಾಕಿಬಿಟ್ರು.
ಅವು ಎರಡು ಹೆಣ ಬಾಯಿ ಹಾದಿ ಮೇಲೆ ಬಿದ್ದು ಹೌದು ಇವ್ರ ಏನಂದ್ರು ಆರಾಮ್ ಎರಡು ಪಾಲ್ ಆಗ್ತಾವಿನ ಚಿಂತಿಲ್ಲ ಹಾ ಹಾ ಇದನ್ನ ತಗೊಂಡ್ ನಾವು ಮನೆಗೆ ಹೋಗೋಣ ಮತ್ತೆ ಈ ಪೇಡೆ ತಿನ್ನೋಣ ತಗೋ ಅಂದ್ರು. ಇಬ್ಬರು ಕೂತ್ಕೊಂಡು ಪೇಡೆ ತಿಂದ್ರು. ಅದ್ರಾಗ ಔಷಧ ಇತ್ತು. ಇವ್ರು ಇಬ್ಬರು ಜಿಗದ್ ಬಿದ್ರು. ಇವರು ಜಗದ ಬೆದ್ರ ಆ ಹಂಡೆ ಒಯ್ಯವ್ರ ದಿಕ್ಕಿಲ್ಲ. ಹಾ ಇದನ್ನೆಲ್ಲ ಮಾಡಿದ್ದೇನು ಬುದ್ಧಿ ಬುದ್ಧಿ. ಹೌದು ಇಂಥ ಬುದ್ಧಿ ಇರಬಾರ್ದು ಜೀವನದೊಳಗ. ಹಾ ಹಾ ಒಳ್ಳೆ ಸದ್ಬುದ್ಧಿ ಇತ್ತಪ್ಪ ಅಂತಂದ್ರ ಅವ ದೇವ್ರ ಆಗ್ತಾನ. ದುರ್ಬುದ್ಧಿ ಇತ್ತಂದ್ರ ದೇವ್ರ ಆಗುದಿಲ್ಲ. ಹೌದು ಜೀವನದೊಳಗ ಹಾ ತಿಕ್ಕಿ 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 ಹೆಂಗ ಹೆಣ್ಮಗಳು ತಿಕ್ತಾಳೋ ಹಂಗ ಬಾಂಡೆ ಲಕ 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 ಹೊಳ್ತದ. ಹೊಳಿತದಲ್ರಿಪ್ಪ. ಒಂದ್ ವರ್ಷ ಆತ ನಾ ತಿಕ್ಕಾಕತ್ತೇನೆ ಬಾಂಡೆ ಹೊಳಿ ಆತದ. ಹಾ ನಡ ಮುರಿದು ನಾಯಿಗತಿ ಹೋಗಿ ಕುಂಡ್ರಾಕತೈತಿ. ಏನು ಸುಡ್ತೀನಿ ನನ್ ಜಲಮ ನಂದೇನು ಸುದ್ದ ಆಗವತ್. ಎಲ್ರಿ ಆಗೋದಲ್ರಿ. ಒಂದಿಟ್ಟು ಉಸುಕ ಒಂದಿಟ್ಟು ಮಣ್ಣ ತಗೊಂಡ ಹಾ ಹಾ ಅದಕ್ಕೊಂದ್ ತೆಂಗಿನ ಕಾತಿ ತಗೊಂಡ್ ಹೆಣ್ಮಕ್ಳ ಬಾಂಡೆ ತಿಕ್ಕಿರಂದ್ರ ಲಕ 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 ಹೊಳಿತೈತಿ. ಹೊಳಿತೈತಲ್ರಿಪ್ಪ. ಇದು ಹೊಳಿವತ್ತ ಎರಡು ಹಲ್ಲ ಕಾಣಾಕತ್ಯಾವ. ಏನು ಸುಡ್ತಿ ಹೋಯ್ದು. ಹೌದು ಇನ್ನು ಬುದ್ಧಿ ಫಲ ಮಾತಾಡ್ಬೇಕಾಗ್ಯದ. ಹಾ ಹಾ ತಾವೆಲ್ಲ ಅಲ್ಲೋ ಅಂತ ಅನ್ನ ತಾವ್ ಭಾವಿಸಲಾರದೆ ಭಾವಿಸಲಾರ್ದೆ ತಾವೆಲ್ಲರೂ ಶಾಂತ ರೀತಿಯಿಂದ ಕೂತು ಕೇಳ್ರಿ. ವಿದ್ಯಾದಿಂದ ಏನಾಗ್ತದ ಅನ್ನುವಂತ ಕಥಾಭಾಗವನ್ನ ಹಾ ಹಾ ನಾವು ಹೇಳವ್ರಿದ್ದಿ. ಹೌದಲ್ರಿಪ್ಪ. ಹೌದು ಅಲ್ಲ ಹಲೋ ಹಲೋ